ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನಮಸ್ಕಾರಗಳು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮೋ ನಮಃ. ನಿಮಗೆಲ್ಲರಿಗೂ ಮಂಗಳ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೇಳುವಂತಹ ವಿಷಯ ಏನಂತಂದ್ರೆ, ತುಲಾ ರಾಶಿಯವರ ಬಗ್ಗೆ ಮಾರ್ಚ್ ತಿಂಗಳಲ್ಲಿ ಆಗುವಂತಹ ಶುಭ ಮತ್ತು ಅಶುಭ ಫಲಗಳನ್ನ ನೋಡೋಣ. ಮಾಸ ಭವಿಷ್ಯ ಯಾವ ರೀತಿಯಾಗಿ ತುಲಾ ರಾಶಿಯವರದು ಇರ್ತಕ್ಕಂಥದ್ದು, ಏನೇನು ಬದಲಾವಣೆಗಳನ್ನ ಕಂಡುಕೊಳ್ತಾರ ಅಂತಕ್ಕಂಥದನ್ನ ಈ ವಿಡಿಯೋ ಮುಖಾಂತರವಾಗಿ ನಿಮ್ಗೆ ತಿಳಿಸಿಕೊಡ್ತೇನೆ. ಹಾಗೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಇವತ್ತು ಹೇಳುವಂತಹ ವಿಷಯ ತುಲಾ ರಾಶಿಯವರ ಬಗ್ಗೆ. ಎಷ್ಟು ಸಂತೋಷ, ಎಷ್ಟು ಸಡಗರ, ಎಷ್ಟು ಸಂಭ್ರಮ, ಎಷ್ಟು ನೆಮ್ಮದಿ, ಇವೆಲ್ಲವೂ ಸಹಿತ ನಿಮಗೆ ಸಿಗೋದು ಎಲ್ಲಿಂದ? ತುಲಾ ರಾಶಿಯವರೆಗೆ ಮಾರ್ಚ್ 28ನೇ ತಾರೀಕು, ಮಾರ್ಚ್ 28ನೇ ತಾರೀಕಿನಂದು ಸಿಗುವಂತದ್ದು ನಿಮಗೆ. ಅಂತಂದ್ರೆ ಸರಿಸುಮಾರು 5 ವರ್ಷಗಳಿಂದ ಶನಿ ಬಾಧೆಯಿಂದ ಅನೇಕ ಕಷ್ಟಗಳನ್ನ ನೋಡ್ಕೊಂಡು ಬಂದವರು ನೀವು. ಈ ಶನಿ ಬಾಧೆಯಿಂದ ಮುಕ್ತನಾಗಿ ತುಲಾ ರಾಶಿಯವರೆಗೆ ಈ ಮಾರ್ಚ್ 28ನೇ ತಾರೀಕಿನಂದು ಬಿಡುಗಡೆ ಸಿಗ್ತಾ ಇದೆ. ಅಂದ್ರೆ ನಿಮಗೆ ಇನ್ನೂ ಪಂಚಮ ಶನಿ ಪ್ರಭಾವ ಇರುವುದಿಲ್ಲ. ಮೇಲಾಗಿ ಮೇ 15ನೇ ತಾರೀಕು ಗುರುಬಲ ನಿಮಗೆ ಬಂದು ಬಿಡ್ತದ. ಇನ್ನೊಂದು ಖುಷಿ ವಿಚಾರ ಏನು ಅಂತಂದ್ರೆ, ತುಲಾ ರಾಶಿಯವರೆಗೆ ಮಾರ್ಚ್ ತಿಂಗಳಲ್ಲಿ, ಅಂದ್ರೆ ತುಲಾ ರಾಶಿಯವರೆಗೆ ಮಾರ್ಚ್ ತಿಂಗಳಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದ್ರ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಅಂದ್ರೆ ನಿಮ್ಮ ರಾಶ್ಯಾಧಿಪತಿ ಆಗಿರತಕ್ಕಂತಹ ಶುಕ್ರ ಉಚ್ಚ ಸ್ಥಾನದಲ್ಲಿ, ಅಂದ್ರೆ ಉಚ್ಚ ಸ್ಥಾನದಲ್ಲಿದ್ದಾನೆ. ಅಂದ್ರೆ ಉಚ್ಚ ಸ್ಥಾನದಲ್ಲಿ ನಿಮಗೆ 100% ಅಷ್ಟು ಬಲಿಷ್ಠನಾಗಿ ರಾಶ್ಯಾಧಿಪತಿ ಶುಕ್ರ ಇರ್ತಾನೆ. ಅಲ್ಲಿಗೆ ನಿಮಗೆ ಮೇಜರ್ ಪ್ಲಸ್ ಪಾಯಿಂಟ್ ಏನಂತಂದ್ರ, ಅದು ನಿಮ್ಮ ರಾಶಿಗೆ ಬಂದು ಬಲ ಆಗಿರ್ತಕ್ಕಂಥದ್ದು. ನಿಮ್ಮ ರಾಶಿಗೆ ಬಂದು ನಿಮಗೆ ಬಲವನ್ನ ಕೊಡ್ತಕ್ಕಂಥದ್ದು. ಮತ್ತೆ ಇನ್ನೊಂದೇನಂತಂದ್ರ, ನಿಮ್ಮ ರಾಶಿಗೆ ಒಂದು ಬಲವನ್ನ ಕೊಟ್ರೆ ನಿಮ್ಮ ಏನಂತಂದ್ರೆ ನಿಮ್ಮ ಶರೀರದ, ಅಂದ್ರೆ ನಿಮ್ಮ ಶರೀರಕ್ಕೆ ಒಂದು ಬಲವನ್ನ ಕೊಟ್ಟಾಗ ಎಂಟನೇ ಮನೆಯ ಅಧಿಪತಿ, ಒಂದು 8ನೇ ಮನೆಯ ಅಧಿಪತಿ ಇವರೇ ಆಗಿರೋದ್ರಿಂದ ನಿಮ್ಗೆ ಅದೃಷ್ಟದ ಬಲವನ್ನ ಹೊಂದಿರತಕ್ಕಂಥದ್ದು, ಮತ್ತ ಆಯುಷ್ಯದಲ್ಲಿ ಅಭಿವೃದ್ಧಿಯನ್ನ ಕಾಣ್ತಕ್ಕಂಥದ್ದು. ಏನೇ ಗಂಡಾಂತರಗಳಿದ್ದರೂ ಸಹಿತ ಈ ತಿಂಗಳಲ್ಲಿ ನಿಮ್ಗೆ ಯಾವುದು ಸಹಿತ ಅಪ್ಲೈ ಆಗೋದಿಲ್ಲ. ನಿಮ್ಗೆ ಎಷ್ಟು ಚೆನ್ನಾಗಿರ್ತದಂದ್ರ, ಮಾರ್ಚ್ ತಿಂಗಳಲ್ಲಿ ಶನಿ ಬಿಟ್ಟು ಹೋಗುವಾಗ ಕೊಟ್ಟು ಹೋಗ್ತಾನಂತೆ. ಶನಿ ನಿಮ್ಗೆ ಬಿಟ್ಟು ಹೋಗುವಾಗ ಏನೋ ಒಂದು ಒಳ್ಳೆ ಫಲವನ್ನ ಕೊಟ್ಟು ಹೋಗ್ತಾನಂತೆ. ಆಗ ನೀವ್ ಯಾರು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಏನಂತಂದ್ರೆ 12 ಮತ್ತು 9ನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ
12 ಮತ್ತು 9ನೇ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಬುಧನ ಕೂಡ ಶುಕ್ರನ ಜೊತೆಗೆ ನೀಚ ಸ್ಥಾನದಲ್ಲಿ ಇದ್ದರೂ ಸಹಿತ ಶುಕ್ರ ಉಚ್ಚನಾಗಿರ್ತಕ್ಕಂಥವನು. ಅದಕ್ಕಾಗಿ ಶುಕ್ರನ ಜೊತೆ ನೀಚ ಸ್ಥಾನದಲ್ಲಿ ಇದ್ದರೂ ಸಹಿತ ಶುಕ್ರ ಉಚ್ಚನಾಗಿರುವುದರಿಂದ ನೀಚಭಂಗ ರಾಜಯೋಗವನ್ನ ಭಾಗ್ಯಾಧಿಪತಿ ಏನ್ ಮಾಡ್ತಾನಂದ್ರ ಆಕ್ಟಿವ್ ಮಾಡ್ತಕ್ಕಂಥದ್ದು. ಒಂದು ದ್ವಾದಶ ಫಲಗಳನ್ನ ಆಕ್ಟಿವ್ ಆಗಿ ಆಗಿರ್ತಕ್ಕಂಥದ್ದು. ಅಲ್ಲಿಗೆ ಏನಾಗ್ತದಂದ್ರ ಒಂದು ಆಕ್ಟಿವ್ ಆದಾಗ ವಿದ್ಯಾಭ್ಯಾಸ ಆಗಿರ್ತಕ್ಕಂಥದ್ದು, ವಿದೇಶಿ ಪ್ರಯಾಣ ಆಗಿರ್ತಕ್ಕಂಥದ್ದು, ಉದ್ಯೋಗ ಆಗಿರ್ತಕ್ಕಂಥದ್ದು, ವಿದೇಶಿ ವ್ಯಾಪಾರ, ವಿದೇಶಿ ಉದ್ಯೋಗ, ಒಂದು ವಿದೇಶದಲ್ಲಿ ಒಂದು ಪ್ರಯಾಣ ಕಾಲವನ್ನ ಬೆಳೆಸುವಂಥದ್ದು. ನೀವೆಲ್ಲ ಜೀವನದಲ್ಲಿ ಮಾರ್ಚದಲ್ಲಿ ಒಂದು ಪಾಸಿಟಿವ್ ಆಗಿ ಎನರ್ಜಿಯನ್ನ ನಿಮ್ಮ ಮೈಂಡ್ ಒಳಗ ಬರ್ತಾ ಹೋಗ್ತಕ್ಕಂಥದ್ದು. ನಿಮಗೆ ಒಳ್ಳೆಯ ಶುಭ ಮತ್ತು ಕಾರ್ಯಗಳೇ ನಡೀತಾ ಹೋಗ್ತಕ್ಕಂಥದ್ದು. ಮಾರ್ಚ್ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ನಡೆಯುವಂತಹ ಲಕ್ಷಣಗಳೇನಂತಂದ್ರೆ 12ನೇ ಮನೆ ಒಳ್ಳೆಯ ನಿದ್ರೆ, ಒಳ್ಳೆಯ ಊಟ, ಒಳ್ಳೆಯ ಭೋಗ, ಒಳ್ಳೆಯ ವೈಭವ ನಿಮಗೆ ಸಿಗ್ತಕ್ಕಂಥದ್ದು. ಮತ್ತೆ ಬುಧನಿಂದ ಮತ್ತು ಶುಕ್ರನಿಂದ ಪಾಸಿಟಿವ್ ಆಯ್ತು ನಿಮಗೆ. ಈಗ ರಾಶಿಯಿಂದ 2 ಮತ್ತು 7ನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಕುಜ ಭಾಗ್ಯಸ್ಥಾನದಲ್ಲಿ ಇದ್ದಾನೆ. ಒಂದು ಕುಜ ಏನ್ ಮಾಡ್ತಾನೆ ಅಂದ್ರೆ ಭಾಗ್ಯ ಸ್ಥಾನದಲ್ಲಿ ಇರ್ತಕ್ಕಂಥವನು. ಆದ್ರೆ ಅವರಿಗೆ ಅದು ಶುಕ್ರನ ಮನೆ ಆದ್ರೆ ನಿಮಗೆ ಭಾಗ್ಯಸ್ಥಾನದಲ್ಲಿ ಇರುವುದರಿಂದ ಧನದ ಅನುಕೂಲತೆಗಳಾಗಿರ್ತಕ್ಕಂಥದ್ದು, ಕುಟುಂಬದಲ್ಲಿ ಅನುಕೂಲತೆಗಳಾಗಿರ್ತಕ್ಕಂಥದ್ದು, ಖರ್ಚು ಜಾಸ್ತಿ ಆದ್ರೂ ಸಹಿತ ಒಳ್ಳೆಯದಕ್ಕೆ ಖರ್ಚನ್ನ ಮಾಡ್ತಕ್ಕಂಥವರು, ನಿಮಗೆ ನಿಮ್ಮ ಮಾತಿಗೆ ಒಳ್ಳೆ ವ್ಯಾಲ್ಯೂ ಇರ್ತಕ್ಕಂಥದ್ದು. ಮತ್ತೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಸಂಬಂಧಪಟ್ಟಂತಹ ಸಕ್ಸಸ್ ಗಳನ್ನ ಕಾಣುವಂತದ್ದಾಗಿರ್ತಕ್ಕಂಥದ್ದು. ಇನ್ನೊಂದೇನಂದ್ರೆ ಸಪ್ತಮಾಧಿಪತಿ ಅವನೊಡನೆ ಇದ್ದಿದ್ದರಿಂದ ಸಪ್ತಮಾಧಿಪತಿ ಅವನೇ ಆಗಿರೋದ್ರಿಂದ ಯಾರು ಸಹಿತ ಕುಜ ಆದ್ದರಿಂದ ಅವನಿಗೆ ಸಂತಾನದ ಅಪೇಕ್ಷವನ್ನ ಪಡ್ತಕ್ಕಂತಹ ದಂಪತಿಗಳಿಗೆ ಶುಭವನ್ನುಂಟು ಮಾಡ್ತಕ್ಕಂಥವನು. ಪ್ಲಸ್ ಪಾಯಿಂಟ್ ಏನಂತಂದ್ರೆ ನಿಮಗೆ ಆ ಒಂದು ಭೂಮಿ ಖರೀದಿಗಳನ್ನ ಮಾಡ್ತಕ್ಕಂಥದ್ದು, ಒಂದು ಒಳ್ಳೆಯ ಜಾಗಗಳನ್ನ ಖರೀದಿ ಮಾಡ್ತಕ್ಕಂಥದ್ದು, ಇಂಥವು ಶುಭ ಫಲಗಳನ್ನ ಕಾಣುವಂಥದ್ದು ಮಾರ್ಚ್ ತಿಂಗಳಲ್ಲಿ ತುಲಾ ರಾಶಿಯವರಾಗಿರ್ತಕ್ಕಂಥದ್ದು. ವ್ಯವಸಾಯ ಮಾಡೋರಿಗೆ ಸಹಿತ ತುಂಬಾ ಅಂದ್ರೆ ಅನುಕೂಲವಾಗಿರ್ತಕ್ಕಂಥದ್ದು. ಮತ್ತೆ ಕಾರಣ ಭಾಗ್ಯಸ್ಥಾನದಲ್ಲಿ ಕುಜ ಇರುವುದರಿಂದ ವ್ಯವಸಾಯ ಆಗಿರ್ತಕ್ಕಂಥ ರೈತರಿಗೆ ಒಳ್ಳೆಯದಾಗಿರ್ತಕ್ಕಂಥದ್ದು. ಆದರೆ ನೀವೇನ್ ಮನೆ ಕೆಲಸ ಪ್ರಾರಂಭ ಮಾಡಬೇಡಿ, ನೀವೇನ್ ಕೆಲಸ ಮಾಡ್ತೀರಿ ಅದನ್ನೇ ಮಾಡಿ. ಯಾಕಂದ್ರೆ ಸಂಧಿಕಾಲ ಮುಗಿಯೋವರೆಗೆ ಸ್ವಲ್ಪ ತಡವನ್ನ ಮಾಡಿ ಆಮೇಲೆ ಚೆನ್ನಾಗಿರ್ತಕ್ಕಂಥದ್ದು. ಅಶುಭ ಫಲಗಳು ಏನನ್ನ ಕಂಡು ಬರ್ತಾವಂತಂದ್ರೆ ಮೇ 15ರವರೆಗೆ ನಿಮಗೆ ಅಷ್ಟಮದಲ್ಲಿ ಗುರು ಇರ್ತಾನೆ. ತೃತೀಯದಲ್ಲಿ ಷಷ್ಠಮಾಧಿಪತಿ ಸ್ವಲ್ಪ ತಕ್ಕ ಮಟ್ಟಿಗೆ ಧೈರ್ಯವನ್ನ ಕಡಿಮೆಯನ್ನ ಮಾಡ್ತಕ್ಕಂಥದ್ದು, ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನ ಕಂಡು ಮಾಡ್ತಕ್ಕಂಥದ್ದು, ಉಸಿರಾಟದಲ್ಲಿ ತೊಂದರೆಗಳನ್ನ ಕಂಡು ಬರ್ತಕ್ಕಂಥದ್ದು, ಮತ್ತೆ ಕೋಡ್ ಕಫ ಆಗಿರ್ತಕ್ಕಂಥದ್ದು ಜಾಸ್ತಿ ಆಗುವಂಥದ್ದು, ಕುತ್ತಿಗೆಯ ಮೇಲ್ಭಾಗಕ್ಕೆ ಸಂಬಂಧಿಸಿದಂತ ಕಾಯಿಲೆಗಳನ್ನು ಕಿವಿ ಆಗ್ಲಿ, ಕಣ್ಣಾಗ್ಲಿ, ಮೂಗು ಅಲ್ಲಿ ಹಲ್ಲಿನ ಬಾಧೆಗಳನ್ನ ಕಂಡು ಬರ್ತಕ್ಕಂಥದ್ದು, ಅಂದ್ರೆ ಹಲ್ಲು ಬಾಧೆ, ಕಿವಿ ಬಾಧೆಗಳನ್ನ ಕಂಡು ಬರ್ತಕ್ಕಂಥದ್ದು. ಇನ್ನೊಂದು ಶತ್ರುಗಳು ಉತ್ಪತ್ತಿ ಆಗುವಂಥದ್ದು ಈ ಮಾರ್ಚ್ ತಿಂಗಳಲ್ಲಿ ಆಗುವಂಥದ್ದು. ಅದಕ್ಕಾಗಿ ಇದಕ್ಕೇನ್ ಪರಿಹಾರ ಮಾಡ್ಕೋಬೇಕ್ರಿ ಗುರುಗಳ ಅಂತ ನೀವು ನಮ್ಮನ್ನ ಕೇಳ್ಬೋದು. ಇದಕ್ಕೆ ಪರಿಹಾರವನ್ನ ನಾನು ತಿಳಿಸ್ತೀನಿ, ಏನ್ ಮಾಡಿದ್ರ ಈ ಪರಿಹಾರ ಆಗ್ತಕ್ಕಂಥದ್ದು. ತುಲಾ ರಾಶಿಯವರಿಗೆ ಪಂಚಮದಲ್ಲಿ ಶನಿ ಪ್ರಭಾವ ಇತ್ತು. ಶನಿಯಿಂದಲೂ ಏನೋ ಸಹಿತ ಕೆಟ್ಟದಿಲ್ಲ, ಒಳ್ಳೆಯ ಫಲಗಳನ್ನೇ ಕೊಡ್ತಾನೆ.
ನಿಮ್ಮ ರಾಶಿಗೆ ಅಧಿಪತಿ ಆಗಿರ್ತಕ್ಕಂತಹ ಸೂರ್ಯ ಮಾತ್ರ 14ನೇ ತಾರೀಕು ಅಂದ್ರೆ 14ನೇ ತಾರೀಕಿನವರೆಗೆ ಒಂದ್ ಸ್ವಲ್ಪ ಚೆನ್ನಾಗಿರೋದಿಲ್ಲ ನಿಮ್ಗೆ. ಸೂರ್ಯನು ಮಿತ್ರನ ಮನೆಗೆ ಬಂದು ಲಾಭಸ್ಥಾನವನ್ನ ಅಂದ್ರೆ ಸೂರ್ಯನು ಮಿತ್ರಸ್ಥಾನ ಮನೆಗೆ ಬಂದು ಬಿಟ್ಟು ಲಾಭಸ್ಥಾನ ಒಳ್ಳೆ ಫಲಗಳನ್ನ ಕೊಡುವಂತದ್ದು. ಒಳ್ಳೆ ಫಲಗಳನ್ನ ಕೊಟ್ರೆ ಏನೆಲ್ಲ ಕಾರ್ಯಗಳಾಗ್ತಾವೋ ಅಂತಂದ್ರೆ ವ್ಯವಹಾರದಲ್ಲಿ ಜಯವನ್ನ ಸಾಧಿಸ್ತಕ್ಕಂಥದ್ದು, ಧನ ಲಾಭವನ್ನ ಸಾಧಿಸ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕವಾಗಿರ್ತಕ್ಕಂಥದ್ದು, ತುಲಾರಾಶಿ ವಿದ್ಯಾರ್ಥಿಗಳಿಗೆ ಮನಸ್ಸಿನಲ್ಲಿ ಅಂದುಕೊಂಡಂತ ಒಳ್ಳೆ ಯೋಚನೆಗಳನ್ನ ಮಾಡ್ತಕ್ಕಂಥದ್ದು, ಮತ್ತೆ ಪ್ರಯಾಣದಲ್ಲಿ ಅನುಕೂಲತೆಗಳೇ ಆಗಿರ್ತಕ್ಕಂಥದ್ದು, ಸರ್ಕಾರಿ ಕ್ಷೇತ್ರದಲ್ಲಿ ಸರ್ಕಾರಿ ನೌಕರಿಗಳಲ್ಲಿ ಜಯವನ್ನ ಸಾಧಿಸುವಂತಾಗಿರ್ತಕ್ಕಂಥದ್ದು, ಕೋರ್ಟ್ ಕಚೇರಿಗಳಲ್ಲಿ ಲಾಭದಾಯಕವಾಗಿರ್ತಕ್ಕಂಥ ಜಯವನ್ನ ಪ್ರಾಪ್ತಿಯನ್ನ ಮಾಡ್ತಕ್ಕಂಥದ್ದು, ಪುಣ್ಯ ಕ್ಷೇತ್ರಗಳ ದರ್ಶನ ಹೋದಕ್ಕ ಧನ ಲಾಭ ಆಗುವಂಥದ್ದು, ಮತ್ತು ಮಿತ್ರರಿಂದ ಸಹಾಯವನ್ನ ಆಗುವಂಥದ್ದು, ಮತ್ತೆ ವಾಹನದಲ್ಲಿ ಸೌಖ್ಯವನ್ನ ಆಗುವಂಥದ್ದು, ಸಮಾಜದಲ್ಲಿ ಒಂದು ಉತ್ತಮ ಸ್ಥಾನ ಉನ್ನತ ಸ್ಥಾನವನ್ನ ದೊರೆಯುವಂಥದ್ದು, ಮತ್ತೆ ಒಂದು ಗೌರವವನ್ನ ಕೊಟ್ಟು ಮಾತಾಡಿಸೋದಾಗಿರ್ತಕ್ಕಂಥದ್ದು. ತಿಂಗಳಲ್ಲಿ ಉತ್ತಮ ಫಲಗಳಿದ್ದರೂ ಸಹಿತ ಮಧ್ಯಭಾಗದಲ್ಲಿ ಅದ್ಭುತವಾಗಿರ್ತಕ್ಕಂತಹ ತುಂಬಾ ಅಂದ್ರೆ ತುಂಬಾ ತುಲಾರಾಶಿಯವರಿಗೆ ಅಪ್ಲೈ ಆಗುವಂಥದ್ದು, ಮತ್ತೆ ನೆಮ್ಮದಿಯ ವಾತಾವರಣಗಳು ಸೃಷ್ಟಿ ಆಗ್ತಕ್ಕಂಥದ್ದು, ಹೊಸ ಕೆಲಸಗಳ ಇದ್ರೂ ಸಹಿತ ನೆಮ್ಮದಿಯುತ ಕೆಲಸಗಳನ್ನ ಮಾಡುವಂಥದ್ದು, ಇಂತಹ ಕೆಲಸ ಕಾರ್ಯಗಳನ್ನ ಅಭಿವೃದ್ಧಿಯನ್ನ ಮಾಡುವಂಥದ್ದು. ಔಷಧಿಗಳನ್ನ ಅಂಗಡಿಗಳನ್ನ ಇಟ್ಕೊಂಡಿದ್ರೆ, ಗುಳಿಗೆ ಅಂಗಡಿಗಳನ್ನ ಇಟ್ಕೊಂಡಿದ್ರೆ ಅವರಿಗೆ ಚೆನ್ನಾಗಿ ವ್ಯಾಪಾರ ಆಗುವಂಥದ್ದು. 14ನೇ ತಾರೀಕಿನ ನಂತರ ಸಂತಾನವನ್ನ ಅಪೇಕ್ಷವನ್ನ ಪಡುವಂತಿರುವಂತಹ ದಂಪತಿಗಳಿಗೆ ಶುಭ ಫಲಗಳನ್ನ ಉಂಟು ಮಾಡ್ತಕ್ಕಂಥದ್ದು. ಇದನ್ನ ತಳ್ಳಿ ಅಂತಂದ್ರೆ 2 ತಿಂಗಳ ತಳ್ಳಿ ಅತ್ಯಂತ ಇದನ್ನು ಒಂದು 2 ತಿಂಗಳ ತಳ್ಳಿನ ಮೇಲೆ ಅತ್ಯಂತ ಶುಭ ಫಲಗಳನ್ನ ಕಂಡು ಬರ್ತಕ್ಕಂಥದ್ದು. ಚಿಂತೆ ಮಾಡುವಂತಹ ಅವಶ್ಯಕತೆನೇ ಇಲ್ಲ. ಆದ್ರೆ ನಿಮಗೆ ಸ್ವಲ್ಪ ಇದಕ್ಕೆ ಪರಿಹಾರವನ್ನ ಏನ್ ಮಾಡ್ಕೋಬೇಕಂತಂದ್ರೆ, ತುಲಾರಾಶಿಯವರು ನಿಮ್ಮ ಊರಿನ ಗ್ರಾಮ ದೇವತೆ ಇದ್ರೆ ಮಾರಿಕಾಂಬಿ ಆಗಿರ್ಲಿ, ಚೌಡೇಶ್ವರಿ ಆಗಿರ್ಲಿ, ಮತ್ತೆ ಕಾಳಿ ಆಗಿರಲಿ, ದುರ್ಗಿ ಆಗಿರಲಿ, ಶಕ್ತಿ ದೇವತೆ ಆಗಿರ್ತಕ್ಕಂತಹ ದೇವಸ್ಥಾನಕ್ಕೆ ಹೋಗಿ ಮನೆಯಲ್ಲಿ ಸಾಧ್ಯ ಆದ್ರೆ ಮನೆಯಲ್ಲೇ ತುಪ್ಪದ ದೀಪವನ್ನ ಸಿದ್ಧಪಡಿಸಿಕೊಂಡು ಆ ಪುಣ್ಯ ಕ್ಷೇತ್ರಕ್ಕೆ ಹೋಗಿ ತಾಯಿ ದರ್ಶನವನ್ನ ಮಾಡಿಕೊಂಡು ಒಂದು ಕುಂಕುಮಾರ್ಚನೆಯನ್ನ ಮಾಡಿ ತುಪ್ಪ ದೀಪವನ್ನ ಹಚ್ಚಿ ಮನಸ್ಪೂರ್ವಕವಾಗಿ ಭಗವಂತನ ತಾಯಿ ಜಗದಂಬೆಯನ್ನ ಸ್ಮರಣೆ ಮಾಡಿಕೊಂಡು ಬಂದಿರತಕ್ಕಂತಹ ಕಷ್ಟಗಳೆಲ್ಲ ನಿವಾರಣೆ ಮಾಡಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯವನ್ನ ಕೊಟ್ಟು ಕಾಪಾಡು ತಾಯಿ ಜಗನ್ಮಾತೆ ಅಂತ ಹೇಳಿ ಜಗನ್ಮಾತಕ್ಕೆ ಪಾದಕ್ಕೆ ಸಾಷ್ಟಾಂಗವನ್ನ ಹಾಕಿ ನಮಸ್ಕಾರವನ್ನ ಮಾಡಿಕೊಂಡು ನಮ್ಮ ಜನ್ಮ ಜಾತಕದಲ್ಲಿರ್ತಕ್ಕಂತಹ ದೋಷಗಳನ್ನ ಪರಿಹಾರ ಮಾಡಿಕೊಂಡು ಬರ್ತಕ್ಕಂಥವರು ತುಲಾ ರಾಶಿಯವರಾಗಿರ್ತಕ್ಕಂಥವ್ರು. ನಿಮಗೆ ಹೇಳುವಂತ ವಿಷಯ ಏನಂತಂದ್ರೆ, ತುಲಾ ರಾಶಿಯವರಿಗೆ ಅತ್ಯಂತ ಶುಭ ಫಲಗಳನ್ನ ನೀವು ಮಾರ್ಚ್ ಅಂದ್ರೆ ಮೇ 15ರ ಮೇಲ್ಗಡೆ ಒಳ್ಳೆಯ ಫಲ, ಮಧ್ಯಭಾಗದಲ್ಲಿ ಒಳ್ಳೆಯ ಫಲಗಳನ್ನ ಪಡಿತಾ ಹೋಗ್ತೀರಿ. ತುಂಬಾ ಒಳ್ಳೆ ಫಲಗಳನ್ನ ಪಡೆದು ಆರಾಮಾಗಿ ಸುಖದಾಯಕ ಜೀವನವನ್ನ ಮಾಡ್ತೀರಿ ಅಂತಕ್ಕಂಥದ್ದು ಮಾತನ್ನ ಹೇಳಿ ನಿಮ್ಮ ಎಲ್ಲರಿಗೂ ಸಹಿತ ಮತ್ತು ತುಲಾ ರಾಶಿಯವರಿಗೂ ಕೂಡ ಎಲ್ಲರಿಗೂ ಸಹಿತ ಶುಭವಾಗ್ಲಿ ಅಂತಕ್ಕಂಥದ್ದು ಮಾತನ್ನ ಹೇಳಿ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಸದಾಕಾಲ ಇರಲಿ ಅಂತಕ್ಕಂಥದ್ದು ಮಾತನ್ನ ಹೇಳಿ ಎಲ್ಲರಿಗೂ ಶುಭವಾಗ್ಲಿ. ಶುಭಂ ಭೂಯಾತ್. ನಮಸ್ಕಾರಗಳು.